ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮಗೆ ಯಾರು ಬರಬೇಕು ಅನ್ಸುತ್ತೆ? ನಮ್ಗೆ ಕಾಂಗ್ರೆಸ್ ಬರ್ಬೇಕು ಅನ್ಸುತ್ತೆ. ಯಾಕೆ ಕಾಂಗ್ರೆಸ್ ಯಾಕೆ? ತುಂಬ ಸ್ಕೀಮ್ಗಳು ಕೊಟ್ಟಿದೆ, ಬಡವ್ರಿಗೆ ಊಟ ಕೊಡ್ತಿದೆ. ಇದ್ದವ್ರಂತೂ ಬಿಡಿ, ಬೇಕಾಗಿಲ್ಲ. ಇಲ್ದವ್ರು ಭಾಳ ಜನ ಹಳ್ಳಿಗಳಲ್ಲಿ ಅಮ್ಮ ಅಂದರು, ತಂದೆ ಬಿಟ್ಟಂಚಿ ಮಕ್ಕಳು ಬಿಟ್ಟಂತ ತಾಯಿ ತಂದೆಗಳು, ಆಮೇಲೆ ತಂದೆ ಇಲ್ಲದೆ ಹೆಣ್ಮಕ್ಳು ಭಾಳ ಜನ ಊಟ ಮಾಡ್ತಿದ್ದಾರೆ. 2,000 ರೂಪಾಯಿ ಬರ್ತಿದೆ, ಅವ್ರಿಗಾದಷ್ಟು ಜೀವನ ನಡ್ಸ್ಕೊಂಡು ಹೋಗ್ತಿದಾರಲ್ಲ, ಹಂಗಾಗಿ ಕಾಂಗ್ರೆಸ್ ಬಂದರೆ ಸರ್. ನಿಮ್ಗೆ ಯಾರು ಬರಬೇಕು ಅನ್ಸುತ್ತೆ? ಕಾಂಗ್ರೆಸ್ ಯಾಕೆ ಯಾಕೆ ಅಂತ? ಒಳ್ಳೇದು ಮಾಡೋದಾರ, ಚಲೋ ಮಾಡೋದಾರ, ಏನೇನು ಮಾಡಿದಾರೆ ಒಳ್ಳೇದಂದ್ರೆ? ಕೊಡೋದಾರ. ಹೇಳಿ ಮೇಡಮ್. ತಿಂಗಳ 2,000 ರೂಪಾಯಿ ಕೊಡ್ತಾರೆ, ರೇಷನ್ ಕಾಪಿ ಹಾಕೋದಾರ, ಚಲೋ ಮಾಡೋದಾರ. ಹೆಣ್ಮಕ್ಳಿಗೆ ಒಟ್ಟು ಚಲೋ ಮಾಡೋದಾರ ಅಷ್ಟು. ಮೇಡಮ್ 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಕೆಲವೊಂದು ಜನ ಅದೆಲ್ಲ ಕೊಡಬಾರ್ದಾಗಿತ್ತು, ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಒಬ್ರು ಕೆಲವು ಅಂತಾರ ಅವ್ರು ಚಲೋ ಆಗೈತಿ, ಒಬ್ರಿಗೆ ಒಳ್ಳೇದಾಗೈತಿ, ಒಬ್ರಿಗೆ ನುಕ್ಸಾನ್ ಆಗೈತಿ ಅಂತ ಅವ್ರು ಬೋಸ್ಬೋದ. ನಮಗೂ ಒಂಥರ ಚಲೋ ಆಗೈತಿ. ಹಂಗ ಕಾಂಗ್ರೆಸ್ ಬರ್ಬೇಕು ನಿಮ್ಗೆ? ಕಾಂಗ್ರೆಸ್. ಯಾಕಂದ್ರೆ 2,000 ರೂಪಾಯಿ ಹಾಕತ್ತಾರ, ಅದರಿಂದ ಜನರಿಗೆ ಎಲ್ಲರಿಗೂ ಒಳ್ಳೇದಾಗೈತ್ರಿ. ಹೆಣ್ಮಕ್ಳಿಗೆ ಅಂದ್ರೆ ಒಂದೇನೋ ತಗೋಬೇಕಂದ್ರೆ ಭೀ ಮನೆಯವ್ರಿಗೆ ಕೇಳ್ಬೇಕ್ರಿ, ಅದು ಕೇಳೋಂದು ಇದನ್ನ ಇಲ್ರಿ, ನಾ ಸ್ವಂತ ರೊಕ್ಕಲೆ ತಗೋಬಹುದು. ಹಿಂಗೆ ಹಂಗಾಗಿ ಕಾಂಗ್ರೆಸ್ ಬರ್ಬೇಕು ನಿಮ್ಗೆ? ಅನುಕೂಲ ಆಗಿದೆ ಎಲ್ಲ? ಅನುಕೂಲ ಆಗಿದೆ. ಅಲ್ಲ ಮೇಡಮ್, ಈಗ ಅವ್ರು ಹೇಳ್ತಾರೆ ಬಿಜೆಪಿ ಮತ್ತೆ ಬೇರೆ ಜನಗಳು ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ರೆ ಮಹಿಳೆಯರಿಗೆ, ಬಟ್ ಅವ್ರು ಏನ್ ಕೊಡ್ತಾ ಇಲ್ಲ ಸರ್. ಅಲ್ಲ ಕೊಡ್ತಾ ಇದ್ರಲ್ವಾ, ಅದರಿಂದ ಜಾಸ್ತಿ ಹಾಳಾಗ್ತಾ ಇದೆ ಜನ ಅಂತ ಹೇಳ್ತಾರೆ. ಅಂದ್ರ ಅವ್ರ ಇತರಿಂದ ಏನ್ ಕೊಡಾನಿಲ್ರಿ, ಅವ್ರ ಕೈಲಿಂದ ಹಿಂಗ್ ಕೊಡತಾರ್ರಿ. ಸಿದ್ದರಾಮಯ್ಯ ಬರ್ಬೇಕು. ಯಾಕೆ ಅವ್ರೆ? ಅವ್ರು ಯಾಕಂದ್ರೆ ತಿಂಗಳ 2,000 ರೂಪಾಯಿ ಕೊಡ್ತಾರೆ, ರೇಷನ್ ಕೊಡ್ತಾರೆ, ಗಾಡಿ ಪೊಕಟ್ ಮಾಡಿದಾರ. ನಮ್ಗೆ ಅವರೇ ಬರ್ಬೇಕು. ಅವ್ರೇ ಬರ್ಬೇಕು. 2,000 ಕೊಟ್ಟರೆ ಸಾಕಾ? ಆಯ್ತು, ಸಾಕು, ಬೇರೆ ಏನ್ ಬೇಡ? ಏನು ಬೇಡ, ಡೆವಲಪ್ಮೆಂಟ್ ಏನು ಬೇಡ? ಏನು ಬೇಡ, ನಮ್ಗೆ ಅಷ್ಟು ಕೊಡ್ತಾರಲ್ಲ ಸಾಕು. ಹಂಗ ಕಾಂಗ್ರೆಸ್ ಬರ್ಬೇಕು ನಿಮ್ಗೆ? ಕಾಂಗ್ರೆಸ್ ಬರ್ಬೇಕು. ನಿಮ್ಗೆ ಕಾಂಗ್ರೆಸ್ ಯಾಕೆ ಬರ್ಬೇಕು? ಅವರೆಲ್ಲ ಗರೀಬ್ರಿಗೆ ಚಲೋ ಮಾಡ್ತಾರ, ಅವರ ಬರ್ಬೇಕು. ಏನೇ ಮಾಡಿದಾರೆ? ಮೋದಿ ಏನ್ ಮಾಡ್ಯಾರ, ಜನ ಕೊಂದ ಹೋಗಿದ್ದ. ಅಲ್ಲ ಏನೇನ್ ಮಾಡಿದಾರೆ ನಿಮ್ಗೆ ಅನುಕೂಲ? ಅನುಕೂಲ ಏನೆಲ್ಲ ಅನುಕೂಲ ಐತಿಲ್ಲಮ್ಮ. ಏನ್ ಕೊಟ್ಟಿದ್ರೆ ಹೇಳಿ ಅದನ್ನೇ. 2,000 ಕೊಡ್ತಾರ, ಬಸ್ ಫ್ರೀ ಐತಿ, ಹೆಂಗಸರಿ ರೇಷನ್ ಅಕ್ಕಿ ಕೊಡ್ತಾರ. ಕಾಂಗ್ರೆಸ್ ಚಲೋ. ಕಾಂಗ್ರೆಸ್ ಚಲೋ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಕಾಂಗ್ರೆಸ್ ವೋಟ್ ಮಾಡ್ತೀರಾ ಸರಿ ನೀವು? ಬಿಜೆಪಿ ಬೇಡವಾ? ಬಿಜೆಪಿ ನಾವು ಏನು ಮಾಡೋದ, ಬಡವ್ರು ಭೀ ಅಷ್ಟೇ, ಸರ್ಕಾರ ಭೀ ಅಷ್ಟೇ, ಶ್ರೀಮಂತರು ಭೀ ಅವ್ರೆ, ಬಡವ್ರಿಗೆ ಎಲ್ಲರಿಗೂ ಸಾಮಾನ್ಯ ಮಾಡಿದ ಮೋದಿ. ಮತ್ತು ಕಾಂಗ್ರೆಸ್ ಯಾರ ಬಡವ್ರು ನೋಡ್ತಾರೆ, ಕಾಂಗ್ರೆಸ್ ಅವ್ರನ್ನ ಅಂತಾರೆ. ನಮ್ಗೆ ಬಸ್ ಫ್ರೀ ಮಾಡೈತೆ. ಅಲ್ಲ ಇವಾಗ ಹೇಳಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ 2,000 ರೂಪಾಯಿ ಕೊಡ್ತಾ ಇದೆ, ನಮ್ಗೆ ಅನುಕೂಲ ಆಗುತ್ತೆ. ಕಾಂಗ್ರೆಸ್ ಹಾಕ್ತೀರಾ? ಅನುಕೂಲ ಆಗುತ್ತೆ, ಅದಕ್ಕೆ ನಮ್ದು ಒಟ್ಟು ಕಾಂಗ್ರೆಸ್ಸಿಗೆ ಪಕ್ಕ. ನಮ್ಮ ದಾಂಡೇಲಿಯಲ್ಲಿ ಬಹಳಷ್ಟು ಕಾರ್ಮಿಕರು ಹೊಂದಿದಂಥ ಸ್ಥಳ ಆಗಿದೆ. ಅದಕ್ಕಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ನಾವು ಸತತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ದಾಂಡೇಲಿ ತಾಲೂಕಾಗಿ 5 ವರ್ಷ ಆಗಿದೆ, 5 6 ವರ್ಷ ಆಗಿದೆ. ಆದರೆ ಇದುವರೆಗೆ ಯಾವುದೇ ರೀತಿ ಇನ್ನೂ ಮಟ್ಟ ತಾಲೂಕು ಕಚೇರಿಗಳು ಇನ್ನೂ ಮಟ್ಟ ಬಂದಿಲ್ಲ. ಅವು ಎಲ್ಲ ಸ್ಥಾಪನೆ ಆಗಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದು ಕೂಡ ಸ್ಥಾಪನೆ ಆಗಬೇಕು. ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಭಾಳಷ್ಟು ಇದೆ. ಮತ್ತು ಯಾವುದೇ ರೀತಿ ಇನ್ನೂ ಮಟ್ಟ ನಮ್ಮ ಆರ್.ವಿ. ದೇಶಪಾಂಡೆ ಸಾಹೇಬರು ಕೂಡ ಹಲವಾರು ಅಭಿವೃದ್ಧಿಗಳು ತೊಗೊಂಬಂದಿದ್ದಾರೆ. ಒಂದು ಪ್ರವಾಸೋದ್ಯಮ ಇಲಾಖೆ ಕೂಡ ಅವರು ಸೃಷ್ಟಿಯನ್ನು ಮಾಡಿದ್ದಾರೆ ದಾಂಡೇಲಿ ನಗರದಲ್ಲಿ. ಅದೇ ರೀತಿ ನಾನು ಅವರಲ್ಲಿ ಕೇಳ್ಕೊತೀನಿ. ಮತ್ತು ಯಾವುದೇ BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಪಕ್ಷ ಅಭ್ಯರ್ಥಿಯಲ್ಲಿ ನಾನು ಅವ್ರ ಹತ್ರ ಏನಪ್ಪ ಅಂತಂದರೆ, ದಾಂಡೇಲಿ ನಗರದಲ್ಲಿ ಇರೋದು ಒಂದೇ ಒಂದು ಕಾರ್ಖಾನೆ, ಇದು ಕಾಗದ ಕಾರ್ಖಾನೆ. ಅದರಲ್ಲಿ ಅದು ಒಂದೇ ಕಾರ್ಖಾನೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳು. ನಮ್ಮ ಏನು ಯುವಕರಿದ್ದಾರೆ ಅವರು ಊರು ಬಿಟ್ಟು ಊರಿಗೆ ಅಲ್ಲಿ ಜಾಬ್ ಅದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಎಲ್ಲ ಅಭ್ಯರ್ಥಿಯಲ್ಲಿ ನಾನು ಕೇಳ್ಕೊಂಡೇನಾದ್ರೆ, ಮುಂದಿನ ದಿನಗಳಲ್ಲಿ ಯಾರೇ ಚುನಾವಣೆಯಲ್ಲಿ ಅವರು ಗೆದ್ದು ಬಂದ್ರಂದ್ರೆ ಒಂದು ಇಂಡಸ್ಟ್ರಿ ದಾಂಡೇಲಿಯಲ್ಲಿ ಸ್ಥಾಪನೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಅವ್ರ ಹತ್ರ ಕೇಳ್ಕೊತೀನಿ. ಸರ, ಈಗ ಲೋಕಸಭಾ ಎಲೆಕ್ಷನ್ಸ್, MP ಎಲೆಕ್ಷನ್ಸ್, ನಿಮಗೆ ಯಾರು ಬರಬೇಕು ಅನ್ಸುತ್ತೆ ಭಾಗದಲ್ಲಿ? ಯಾರು ಚಲೋ ಕೆಲಸ ಮಾಡಿದ್ರು ಅವ್ರು ಬಂದ್ರೆ ನಮ್ಗೆ ಒಳ್ಳೆಯದು. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೊಂದು 4 ಬಾರಿ MP ಆಗಿ ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ? ನಮ್ಮ ಹೆಚ್ಚಿಗರೆ ಆಗಿಲ್ಲ ಸರ್, ಹೆಚ್ಚಿಗರೆ ಆಗಿರ್ಬೋದು. ಮೋಸ್ಟ್ಲಿ ನಾವು ಹೆಚ್ಚಿಗರೆ ನೋಡಿಲ್ಲ. ಏನಾಗಿಲ್ಲ ಡೆವಲಪ್ಮೆಂಟ್ ಇಲ್ಲಿ ಆಗಿದೆ ಸರ್. ಸ್ವಲ್ಪ ಈಗ ಚಲೋ ಯಾರು ಕೆಲಸ ಮಾಡಿದ್ರು ಅವ್ರು ಊಟ ಬುಕ್ ಮಾಡೋದು ನಮ್ದು ಅದ ಉದ್ದೇಶ ಇದೆ. ನೋಡೋಣ ಮುಂದೆ ಏನೇನು ಆಗ್ತಿದೆ, ಗೌರ್ಮೆಂಟ್ ಏನೇನು. ನಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು. ಅನಂತಕುಮಾರ್ ಹೆಗಡೆ ಜಾತವಾದಿ ಮಾಡ್ಕೊಂಡು ಹೋದ. ಅವ್ರು ಏನು ಮಾಡಿಲ್ಲ ಕೆಲಸ ನಮ್ಮ ಕ್ಷೇತ್ರ ಒಳಗೆ. ನಮ್ದು ದಾಂಡೇಲಿ ತಾಲೂಕೊಳಗೆ ಇನ್ನೂ ಕೆಲಸ ಆಗಿಲ್ಲ MP ಆಗಿ. ಅದಕ್ಕೆ ನಮ್ಮ ಈ ಸಲ ಚೇಂಜಸ್ ಮಾಡಬೇಕು, ಕಾಂಗ್ರೆಸ್ ಬರಬೇಕಂತ ನಾವು ಇದು ಮಾಡಬೇಕು ಅಷ್ಟೇ. ಕಾಂಗ್ರೆಸ್ ಬರಬೇಕಂತ? ಹೌದು ಸರ್. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳು.
ಗ್ಯಾರಂಟಿ ಕೊಟ್ಟಾರಲ್ಲ, ಗ್ಯಾರಂಟಿ ಇದಾಗುತ್ತೆ, ನಮಗೇನು ಇದು ಆಗಿಲ್ಲ, ಅದು ಆಗಿದೆ ಇಲ್ಲ ಅಂತಿಲ್ಲ. ಇವರು ಎಲ್ಲ ಜಾತಿವಾದಿ ಮಾಡಕತ್ತಾರೆ. ಅದಕ್ಕೆ ನಾವು ಸ್ವಲ್ಪ ಕಾಂಗ್ರೆಸ್ಗೆ ಮಾಡಕ್ಕೆ ನೋಡೋಣ ಏನು ಮಾಡ್ತಾರೆ ಅಂತ, ಚೇಂಜಸ್ ಮಾಡ್ಬೇಕು ಸ್ವಲ್ಪ. ಬಿಜೆಪಿನ ಯಾಕೆ ಬಿಜೆಪಿನ ಯಾಕೆ? ಮೋದಿ ನೋಡಿಕೊಂಡು. ಮೋದಿ ನೋಡಿಕೊಂಡು. ನಿಮ್ಗೆ ಲೋಕಲ್ ಅಭಿವೃದ್ಧಿ ಬೇಡವಾ? ಲೋಕಲ್ ಅಭಿವೃದ್ಧಿ ಬೇಕು. ಮತ್ತೆ ಏನೇನಾಗಿದೆ ಲೋಕಲ್ ಅಭಿವೃದ್ಧಿ? ಏನಾಗಿದೆ ಲೋಕಲ್ ಅಭಿವೃದ್ಧಿ? ಅಭಿವೃದ್ಧಿ ಏನಾಗಿಲ್ಲ, ಇನ್ಮೇಲೆ ಮಾಡ್ಬೋದು ಕಾಗೇರಿ ಬಂದು. ಹೇಗೆ ಬಂದ ಮಾಡ್ಬೋದು. ಅನಂತಕುಮಾರ್ ಹೆಗಡೆ ಅವರು 6 ಬಾರಿ ಅಂತ ಕ್ಷೇತ್ರದಲ್ಲಿ 6 ಬಾರಿ ಆಗಿದ್ರು. ನಾವು 7 ಸಲ ಆಗಿದೆ. ಏನೇನು ಮಾಡಿದ್ದಾರೆ? ಏನು ಮಾಡಿಲ್ಲ. ಏನು ಮಾಡಿಲ್ಲ. ಏನು ಡೆವಲಪ್ಮೆಂಟ್ ಏನು ಬೇಕು ಈ ಭಾಗಕ್ಕೆ? ಡೆವಲಪ್ಮೆಂಟ್ ಇದೆ. ನಮ್ಮ ದಾಣಿಲಿ ಟೂರಿಸಂ ಪ್ಲೇಸ್ ಅದು, ಒಳ್ಳೆ ಪ್ಲೇಸ್. ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಮತ್ತೆ ಎಲ್ಲಿ ಮಾಡೋಕ್ಕಾಗಲ್ಲ. ಬಿಟ್ಟರೆ ಸಿರ್ಸಿಗಿರಿ ಆ ಕಡೆ ಎಲ್ಲ ಏನಿದೆ, ಏನಿಲ್ಲ, ಇಲ್ಲೇ ಇರೋದು ಎಲ್ಲ.